ಹಾಯ್ ವಿವರ್ಸ್, ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್. ಇವತ್ತಿನ ಸ್ಪೆಷಲ್ ಏನು ಅಂದರೆ ಕೇರಳ ಸ್ಟೈಲ್ದು ಒಂದು ಬ್ರೇಕ್ಫಾಸ್ಟ್. ಇದು ಪತ್ತಲ್ ಅಂತೇಳಿ ಮಂಗಳೂರು, ಮಡಿಕೇರಿ ಆ ಕಡೆ ಎಲ್ಲ ಹೋಟೆಲ್ಗೆ ಹೋದರೆ, ಕೇರಳ ಸೈಡ್ಗೆಲ್ಲ ಹೋದರೆ ಇದನ್ನು ಬ್ರೇಕ್ಫಾಸ್ಟಿಗೆ ಸಿಗುತ್ತೆ. ಇದು ಮಾಡೋದು ಹೇಗೆ ಅಂತ ಹೇಳ್ಕೊಡೋ ಮುಂಚೆ ನನ್ನ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ದಯವಿಟ್ಟು ಮಾಡ್ಕೊಳ್ಳಿ. ಹಾಗೆ ಡೈಲಿ ನನ್ನ ವೀಡಿಯೋಸ್ನ ವಾಚ್ ಮಾಡ್ತಾಯಿರಿ, ಜೊತೆಗೆ ಒಂದು ಲೈಕ್ ಕೂಡ ಕೊಡಿ, ಆಯಿತಾ? ನೋಡಿ, ಪತ್ತಲ್ ರೆಡಿ ಇದೆ. ತುಂಬ ಸಾಫ್ಟಾಗಿ ಟೇಸ್ಟಿಯಾಗಿರುತ್ತೆ ತಿನ್ನಲಿಕ್ಕೆ. ನಾನ್ ವೆಜ್ ಕರಿ ಜೊತೆನೂ ತಿನ್ಬೋದು, ವೆಜ್ ಕರಿ ಜೊತೆಗೂ ಇದನ್ನು ತಿನ್ಬೋದು. ಇದು ರೈಸ್ ಪೌಡರ್, ಇದು ಅಕ್ಕಿ ನೆನೆಸಿ ಕುಟ್ಟಿ ಪುಡಿ ಮಾಡೋದು ಬೇಡ, ರೆಡಿಮೇಡ್ ಸಿಗ್ತದೆ. ಇದೊಂದು ಪ್ಯಾಕೆಟ್ ತೊಗೊಂಡ್ರೆ ಸಾಕು. ಅದರಲ್ಲಿ ನಾನು ಅರ್ಧ ಭಾಗ ಅಷ್ಟೇ ತೊಗೊಂಡಿದ್ದೀನಿ ಹಿಟ್ಟನ್ನು. ಆಮೇಲೆ ಒಂದು ಹೋಳು ತೆಂಗಿನ ತುರಿ, ಒಂದು ಸ್ಪೂನ್ ಜೀರಿಗೆ, ಒಂದು ದಪ್ಪ ಸೈಜ್ದು ಈರುಳ್ಳಿ, ಇದಿಷ್ಟನ್ನು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ತರಿಯಾಗಿ ಗ್ರೈಂಡ್ ಮಾಡಿ ಇಟ್ಕೊಳ್ಳಿ. ಈಗ ಒಂದು ಪಾತ್ರೆಯಲ್ಲಿ 3/4 ಗ್ಲಾಸಷ್ಟು ದೊಡ್ಡ ಗ್ಲಾಸಲ್ಲಿ ನೀರು ಹಾಕಿದ್ದೀನಿ. ಸ್ವಲ್ಪ ಉಪ್ಪು ಕೂಡ ಹಾಕಿ 1 ಸ್ಪೂನ್ ತುಪ್ಪ ಹಾಕಿದ್ದೀನಿ. ಇದು ಚೆನ್ನಾಗಿ ಕುದಿಬೇಕು. ನೀರು ಚೆನ್ನಾಗಿ ಕುದಿಯುವಾಗ ನೋಡಿ, ಈ ಬೌಲಲ್ಲಿ ತೆಗೆದಿಟ್ಟಂಥ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಸ್ಟವ್ ಮೇಲೇ ಇರಲಿ ಪಾತ್ರೆ, ಸಿಮ್ಮಲ್ಲಿ ಇಟ್ಕೊಳ್ಳಿ. ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ, ಸ್ಪೂನಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ಅಕಸ್ಮಾತು ನೀರು ಜಾಸ್ತಿ ಅನಿಸ್ತಂದರೆ ಇನ್ನೊಂಚೂರು ಹಿಟ್ಟು ಹಾಕ್ಕೊಳ್ಳಿ. ಇಲ್ಲಾಂದರೆ ಹಿಟ್ಟು ಗಟ್ಟಿ ಆದರೆ ಬಿಸಿ ನೀರನ್ನೇ ಸ್ವಲ್ಪ ಮಿಕ್ಸ್ ಮಾಡಬೇಕು, ತಣ್ಣೀರು ಹಾಕಬಾರ್ದು. ಇದು ನೋಡಿ, ಈಗ ಮಿಕ್ಸ್ ಆಗಿ ಬಂದಿದೆ. ಈ ಟೈಮಲ್ಲಿ ನಾವು ಮಿಕ್ಸಿ ಜಾರಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ತರಿಯಾಗಿ, ಅದನ್ನು ಹಾಕ್ಕೊಳ್ಬೇಕು. ಈರುಳ್ಳಿ, ಜೀರಿಗೆ, ತೆಂಗಿನಕಾಯಿ ಇದನ್ನು ಹಾಕ್ಕೊಳ್ಬೇಕು. ಅದ್ರ ಜೊತೆಗೆ 1 ಸ್ಪೂನು ಕಪ್ಪು ಎಳ್ಳು ಹಾಕ್ತಾಯಿದ್ದೀನಿ. ಅದು ಕೂಡ ಟೇಸ್ಟಿಗೆ ಮತ್ತು ಒಂದು ಲುಕ್ಕಿಗೆ ಅಷ್ಟೇ. ತುಂಬ ಚೆನ್ನಾಗಿರುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಕೈಯಲ್ಲಿ ಮಿಕ್ಸ್ ಮಾಡಿ, ತಣ್ಣಗಾಗಿರುತ್ತೆ. ಮಿಕ್ಸ್ ಮಾಡಿಬಿಟ್ಟು ಅದನ್ನೊಂದು 5 ಮಿನಿಟ್ಸು ಮುಚ್ಚಿಡಿ. ಆಮೇಲೆ ನಾವು ಆ ಸ್ಲ್ಯಾಬಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು, ಈ ಹಿಟ್ಟು ನೋಡಿ, ನಾನು ಇಷ್ಟು ಹಿಟ್ಟು ಕಲಸಿರೋದು, ನಾವು ಒತ್ತುತ್ತೀವಲ್ಲ ಲಟ್ಟಣಿಗೆ ಇದೆಲ್ಲ, ಅದಕ್ಕೆ ಆಯಿಲ್ನ ಅಪ್ಲೈ ಮಾಡ್ಕೊಳ್ಳಿ. ಮಾಡಿಕೊಂಡು ತಿಕ್ಕಾಗಿ ಇದನ್ನು ಒತ್ತಬೇಕು. ನೋಡಿ, ತಿಕ್ಕಾಗಿರಬೇಕು. ನಾನು ತೋರಿಸ್ತೀನಿ ತಿಕ್ನೆಸ್ ಎಷ್ಟು ಬೇಕು ಅಂತೇಳಿ ತೋರಿಸ್ತೀನಿ. ಅದಾದಮೇಲೆ ನಮಗೊಂದು ಒಳ್ಳೆ ಶೇಪ್ ಬರೋಕ್ಕೋಸ್ಕರ ಒಂದು ಟಿಫನ್ ಬಾಕ್ಸ್ ಮುಚ್ಚಳ ತೊಗೊಂಬಿಟ್ಟು ಅದರಲ್ಲಿ ನೀಟಾಗಿ ರೌಂಡಾಗಿ ಇದನ್ನು ಶೇಪ್ ಮಾಡಿ ತೊಗೊಂಡ್ಮೇಲೆ ಅಷ್ಟರಲ್ಲಿ ನಾವು ಬಾಣಲಿಲಿ ಎಣ್ಣೆ ಇಟ್ಟಿರಬೇಕು. ಇದು ಒತ್ತುವ ಮುಂಚೆನೇ ಇಡಬೇಕು. ಅದು ಚೆನ್ನಾಗಿ ಎಣ್ಣೆ ಕಾಯಬೇಕು ಚೆನ್ನಾಗಿ. ಆ ಟೈಮಲ್ಲಿ ಒತ್ತಿರುವಂಥ ಈ ಪತ್ತಲನ್ನು ಹಾಕಬೇಕು. ನೋಡಿ, ತಿಕ್ನೆಸ್ ನೋಡಿ ಹೆಂಗಿದೆ ಅಂತೇಳಿ. ತೆಳು ಆಗಬಾರ್ದು, ಇದು ತಿಕ್ಕಾಗಿರ್ಬೇಕು, ಆಗಲೇ ಟೇಸ್ಟ್ ತಿನ್ನೋಕ್ಕೆ. ನೋಡಿ, ಎಣ್ಣೆ ಕಾದಿದೆ ಚೆನ್ನಾಗಿ. ಈಗ ಹಾಕ್ತಾಯಿದ್ದೀನಿ. ಆಮೇಲೆ ಚೆನ್ನಾಗಿ ಉಬ್ಬಿ ಕೂಡ ಬರುತ್ತೆ. ತಿನ್ನುವಾಗಲೂ ಅಷ್ಟೇ ಚೆಂದ ಒಂದು ಸಾಫ್ಟ್ನೆಸ್ ಅನಿಸುತ್ತೆ ತಿನ್ನುವಾಗ. ಅಗಿಯುವಾಗ, ಇಳಿಸುವಾಗೆಲ್ಲ ತುಂಬ ರುಚಿಯಾಗಿ ಅನಿಸುತ್ತೆ. ಈ ಥರ ಒತ್ತಿ ಎಣ್ಣೆಗೆ ಹಾಕ್ಕೊಳ್ಳಿ. ಹಾಕ್ಕೊಂಬಿಟ್ಟು ಇದನ್ನು ಫ್ರೈ ಮಾಡಿ, ಚೆನ್ನಾಗಿ ಫ್ರೈ ಮಾಡಿ ತೊಗೊಳ್ಳಿ. ಒಂದು ಲೈಟ್ ಬ್ರೌನ್ ಕಲರ್ವರೆಗೂ ಫ್ರೈ ಮಾಡಿ ತೊಗೊಳ್ಬೋದು. ಅದು ಒಂಥರ ಕ್ರಿಸ್ಪಿಯಾಗಿ ಚೆನ್ನಾಗಿ ಅನಿಸುತ್ತೆ. ಇಲ್ಲ ನಮಗೆ ಇನ್ನೂ ವೈಟ್ ಕಲರಲ್ಲೇ ಇರಬೇಕು ಅಂದರೆ ಆ ಥರನೂ ತೊಗೊಳ್ಬೋದು. 2 ಟ್ರಿಪ್ಪಲ್ಲಿ ತೊಗೊಂಡಿದ್ದು ನೋಡಿ, ಉಬ್ಬಿರೋದು ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ. ಆ ಥರ 2 ಟ್ರಿಪ್ಪಲ್ಲೂ ತೊಗೊಳ್ತಾ ಇದ್ದೀನಿ ನಾನು. ಒಂದು ಚೆಂದ ಫ್ರೈ ಆಗೋದು, ಇನ್ನೊಂದು ಲೈಟಾಗಿ ಆಗೋದು. ಅವ್ರವ್ರ ಖುಷಿ, ನಿಮ್ಗೆ ಹೆಂಗೆ ಅನಿಸುತ್ತೆ ಹಾಗೆ. ನನಗೆ ಅದು ಚೆಂದ ಫ್ರೈ ಆದರೆ ಇಷ್ಟ. ನನಗೆ ಲೈಟ್ ಬ್ರೌನ್ ಕಲರ್ ನೋಡಿ ಈ ಥರ ಬಂದರೆ ನನಗೆ ತುಂಬ ಇಷ್ಟ. ಬೇಡದೇ ಇರೋರಿಗೆ ಲೈಟ್ ಕಲರಾಗಿ ತೊಗೊಳ್ಬೋದು. ನೋಡಿ, ಚೆಂದ ಫ್ರೈ ಆಗಿರ್ತದೆ. ಒಂಥರ ಒಂದು ಕ್ರಿಸ್ಪಿ, ಸಾಫ್ಟ್ನೆಸ್ಸು, ಟೇಸ್ಟಿ, ಇದು 3 ಸಿಗುತ್ತೆ ಇದರಲ್ಲಿ. ತುಂಬ ಚೆನ್ನಾಗಾಗುತ್ತೆ. ಮಾಡಿ ನೋಡಿ ನೀವು. ಆಮೇಲೆ ಅದು ಹೇಗಿತ್ತು ಅಂತ ನನಗೆ ಹೇಳಬೇಕು. ನೋಡಿ, ಪತ್ತಲ್ ರೆಡಿ ಇದೆ. ಇದ್ರ ಜೊತೆಗೆ ಯಾವ ಕರಿ ಆದರೂ ಗ್ರೇವಿ ಜೊತೆಗೆ, ನಾನ್ ವೆಜ್ ಗ್ರೇವಿ, ವೆಜ್ ಗ್ರೇವಿ ಅದ್ರ ಜೊತೆಗೆಲ್ಲ ತಿಂದರೆ ಸೂಪರಾಗಿರುತ್ತೆ. ಮಾಡಿ ನೋಡಿ. ನಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್